ಹ್ಯಾಪಿ ಬರ್ತ್ಡೇ ಅಕ್ಷಯ್. ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾ ಇದೆ. ಇದು ಬಂದು ನಮ್ಮ ಕಸಿನ್ ಅಕ್ಕ ಇದ್ದಾರೆ, ಅವರ ಮಗನದು. ಇದು ಆಗಿದ್ದ ಆ್ಯಕ್ಚುಲಿ ಹಬ್ಬದ ದಿನಾನೇ ರಾತ್ರಿ ಸೆಲೆಬ್ರೇಟ್ ಮಾಡಿದ್ರು. ನಾನು ಸಂಜೆನೇ ಎಂಡ್ ಮಾಡಿದ್ನಲ್ಲ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು dear Akshay, happy birthday to you. Happy birthday Akshay Anna, happy birthday Happy birthday ಅಕ್ಷಯ್ ಬರ್ತ್ಡೇ. ದೇವರು ಐರೋಗ್ಯೇಶ್ವರ ಕೊಟ್ಲಿ ಅಂದ್ಬಿಟ್ಟು ನಮ್ಮ ಅಕ್ಷಯ್ ಅಣ್ಣನಿಗೆ ನಾನು ಹಾರಿಸ್ತಾ ಇದ್ದೀನಿ. ಹಾರಿಸ್ತಾವ್ರಂತೆ. ನಾಗವೇಣಿ ಅಕ್ಕ ಅಂತ ಹೇಳ್ಬಿಟ್ಟು ರಾಜೇಶ್ಗೆ ಅಕ್ಕ ಆಗಬೇಕು. ನಮ್ಮ ದೊಡ್ಡ ಅತ್ತೆ ಮಗಳು ಅವ್ರು ಇಲ್ಲೇ ಇರೋದು KR ನಗರದಲ್ಲಿ. ಅವರ ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ. ಸೊ ಇವನ್ ದೊಡ್ಡವನು, ಒಬ್ಬಳು ತಂಗಿ ಇದೆ. ಕೊಡೋದು ವಿಡಿಯೋ ಇರುತ್ತೆ, ಈಸ್ಕೊಳೋದು ವಾಪಸ್ ಇರೋದಿಲ್ವೇ? ದೊಡ್ಡ ಗಿಫ್ಟ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ 9 ಗಂಟೆ ಆಗಿದೆ. ನಾನು ಈಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ನೆನ್ನೆ ವ್ಲಾಗಲ್ಲಿ ನೋಡಿದ್ದೀರಾ, ದೋಸೆಗೆ ಹಾಕಿದ್ದೆ ನಾನು. ಸೊ ಇವತ್ತಿನ ಬೆಳಿಗ್ಗೆ ತಿಂಡಿ ದೋಸೆ ವಿತ್ ಚಿಕನ್ ಕರಿ. ಸೊ ಅದೆಲ್ಲ ನನ್ನ ಡಿಪಾರ್ಟ್ಮೆಂಟು. ಸೊ ಚಿಕನ್ ಕರಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ, ಅಂದರೆ ಚಿಕನ್ ಸಾರು. ಇವಾಗ ಮಸಾಲೆ ತೆಗಿತಾ ಇದ್ದೀನಿ. ಮಕ್ಕಳು ಹೊರಗಡೆ ಹೋಗಿದ್ದಾರೆ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು, ರಾಜೇಶ್ ಮಾಮ ಎಲ್ಲನೂ ಕೂಡ. ಇನ್ನು ಅಪ್ಪುಗೆ ಇವತ್ತು ಸ್ಕೂಲ್ ಇದೆ, ಅವನು ಸ್ಕೂಲ್ಗೆ ಹೋಗಿದ್ದಾನೆ. ಇನ್ನು ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾಯಿದ್ದಾರೆ. ಬನ್ನಿ ಇವತ್ತಿನ ವ್ಲಾಗ್ ಇವಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ವರ್ಷ ತೊಡಕು ಹೇಗಿರುತ್ತೆ ನೋಡೋಣ. ಸೊ ಇಲ್ಲೆಲ್ಲ ಬೆಳಗ್ಗೆಯಿಂದ ನಾನು ಎದ್ದಿದ್ದು ಸ್ವಲ್ಪ ಲೇಟು, ರೆಡಿ ಮಾಡ್ತಾ ಇದ್ದೀನಿ. ಇದು ಎಲ್ಲ ಗರಂ ಮಸಾಲ ಪ್ಲಸ್ ಶುಂಠಿ ಆ್ಯಂಡ್ ಈರುಳ್ಳಿ, ಅದು ಫ್ರೈ ಆಗಿದೆ ನೋಡಿ. ಇದಕ್ಕೀಗ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿದು ತುಂಬ ಫ್ರೆಶ್ ಇಲ್ಲ, ಲೈಕ್ ತುಂಬ ಜ್ಯೂಸಿ ಇಲ್ಲ, ಸೊ ಬೇಗ ತೆಗಿಬೋದು. ಹಾಗಾಗಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡಿದೆ. ಇಲ್ಲ ಅಂದಿದ್ರೆ ಒಂದು ಚೂರು ಬೇಗ ಹಾಕ್ಬೋದಿತ್ತು ತೆಂಗಿನಕಾಯಿ. ಸೊ ನಾನು ಚಿಕನ್ ಕರಿ ಮಾಡೋ ಫುಲ್ ರೆಸಿಪಿ ನನ್ನ ಚಾನಲ್ನಲ್ಲಿ ಇದೆ ಆಲ್ರೆಡಿ, ಸೊ ನೋಡ್ಬೋದು ನೀವು. ನಾನ್ ವೆಜ್ ಅಂತಲೇ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಮೀನಿನ ತಲೆ ಅಂದರೆ ಬುಂಡೆ, ಬರೀ ತಲೆಗಳು ಬುಂಡೆ, ಅದು ಫ್ರೈ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಟಚ್ ಆಗೋದಿಲ್ಲ. ಉಪ್ಪು ಖಾರ. ಎಣ್ಣೆ ಹಾಕೋದು, ಈರುಳ್ಳಿ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಫ್ರೈ ಆಗಿದೆ, ಚೆನ್ನಾಗೆ ಫ್ರೈ ಆಗಿದೆ. 1 ನಿಮಿಷ ನಮ್ಮ ಮಾವ ಅಲ್ಲಿ ತಿಂಡಿಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಾವ ಕೊಟ್ಬಿಟ್ಟು ಬರ್ತೀನಿ. ಟೊಮಾಟೊ ಎಷ್ಟು 3 ಟೊಮಾಟೊ, 3-4 ನಮಗೆ ಎತ್ಕೊಳ್ಬೇಕು ಅಷ್ಟೇ. ಬೆಳಿಗ್ಗೆ ಕತೆ ಏನಾಯಿತು, ನಾನು ಚಿಕನ್ ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ. ಮಸಾಲೆನೂ ರುಬ್ಬಿದ್ನ, ಚಿಕನ್ನೇ ಬೆಂದಿಲ್ಲ. ಎಲ್ಲರಿಗೂ ಹೊಟ್ಟೆ ಸೇದಕ್ಕೆ ಶುರು ಆಯಿತು. ನೋಡಿರಿ ಹಿಂಗೆ. ಸೊ ಚಟ್ನಿ ಮಾಡಿಬಿಟ್ಟು ಚಿಕನ್ ಕರಿ ಕ್ಯಾನ್ಸಲ್. ನೋಡು ತಡಿ, ಹಾಕ್ತಿದೆ ತಡಿ. ಇವತ್ತು ನಾನು ಮತ್ತೆ ಚಿಕ್ಕ ಫಿಶ್ನ ಮುಟ್ಟಿದ್ದೀವಿ. ತಗೋ ಹಾಕ್ಕೊಂಡು ಕೊಡೋದು, ಕಾತುಂಬ ಕೊಟ್ಬಿಟ್ಟು ಬರೋದು ಆಯಿತಾ. ಚಿಕನ್ ಸಾರು ಕ್ಯಾನ್ಸಲ್ ಆಯಿತಾ. ಅತ್ತೆ ಚಟ್ನಿ ಮಾಡಿದ್ರಾ, ಒಬ್ಬೊಬ್ರಾಗ ತಿಂಡಿ ಮಾಡೋದಕ್ಕೆ ಶುರು ಮಾಡಿದ್ರು. ಸಾರಿನ ಆಗಿರಲಿಲ್ವಲ್ಲ ಅಂದ್ಬಿಟ್ಟು ಈಗ ಸಾರು ಕ್ಯಾನ್ಸಲ್ ಮಾಡಿಬಿಟ್ಟು ಎಣ್ಣೆ ಅದೇ ಫ್ರೈ ಮಾಡೋದು. ಎಣ್ಣೆ ಟೊಮೆಟೊ ಮೆಣಸಿನ್ಕಾಯಿ ಪುಡಿ ಫ್ರೈ ಮಾಡಿದ್ದಾರೆ. ನಾನು ತೆಗ್ದಿದ್ದು ಚಿಕನ್ಗೆ ಮಸಾಲೆ ಹಿಂಗ. ಈಗ ಫಿಶ್ ಸಾರು ಚಿಕ್ಕ ಹತ್ರ ಇದೆ ನೋಡಿ, ಅದೇ ಮಸಾಲೆಲಿ ಈಗ ಫಿಶ್ ಸಾರು ಮಾಡ್ತಾಯಿದ್ದಾರೆ. ಬರೀ ತಲೆ ಬುಂಡೆಗಳು ಮಾತ್ರ ಹಾಕ್ಬಿಟ್ಟು. ನನಗೆ ಗೊತ್ತಿಲ್ಲ, ಅದು ನಾನು ಒಂದ್ಸರಿನೂ ಮಾಡಿಲ್ಲ. ಅದಕ್ಕೆ ಇವತ್ತು ನಾನು ನೋಡ್ಕೊಳ್ತಾ ಇದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ, ನೀವು ಮಾಡ್ಕೊಳ್ಳಿ. ಇದಕ್ಕೆ ಅದೇನೋ ಕೋಕಮ್ ಅಂತ ಹಾಕ್ತಾರಲ್ಲ, ಅದು ಹುಳಿ ಬರೋದಕ್ಕೆ ಹಾಕ್ತೀನಿ.
ಹೀಗೆ ಎಣ್ಣೆಲಿ ಯಾವಾಗಲೂ ಟೊಮ್ಯಾಟೊ ಮತ್ತು ಥರ ಫ್ರೈ ಮಾಡಿದ್ರೆ ರೆಡ್ಡಿಶ್ ಬರುತ್ತೆ. ಸೊ ಇಷ್ಟಾಯಿತು ಬೆಳಗಿನ ಕತೆ. ನಂದು ತಿಂಡಿ ಆಯಿತು ಚಟ್ನಿ ಜೊತೆ. ರಾಜೇಶ್ ಒಬ್ಬರೇ ಈಗ ಮಿಕ್ಕಿರೋ ತಿಂಡಿಗೆ ಆಯಿತಾ? ಈಗ ಹಾಕದಾ ಅಮ್ಮ? ಇದಕ್ಕೆ ನಾನು ಚಿಕನ್ಗೆ ಎಷ್ಟು ಬೇಕೋ ಅಷ್ಟಷ್ಟು ಹಾಕಿದ್ದೀನಿ, ಸಾಕು ಅಷ್ಟೇ. ನಾನು ಅಂದರೆ ಇದಕ್ಕೇನಾದರೂ ಈಗ ಮಟನ್ ಸ್ವಲ್ಪ ಜಾಸ್ತಿ ಹಾಕ್ತೀವಲ್ವಾ, ಚಕ್ಕೆ ಲವಂಗ ಎಲ್ಲ ಏನಿಲ್ಲ ಸಾಕು. ಹೀಗೆ ಫ್ರೈ ಮಾಡ್ಬೋದು. ಮಸಾಲೆ ಇದು ಚಿಕನ್ನು, ಇದು ಒಂದು ಥರದ ಫಿಶ್. ಇನ್ನೂ 2 ಥರದ ಫಿಶ್ ಅಮ್ಮ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇನ್ನು 2 ಥರದ 3 ಥರದ ಫಿಶ್ ತಂದಿರೋದು ಒಟ್ಟಿಗೆ ಹೋಗ್ಬಿಟ್ಟು ರಾಜೇಶ್. ಅದು ಚೆನ್ನಾಗಿದೆ, ಕಾಣ್ತಿದೆ, ಇದು ಚೆನ್ನಾಗಿದೆ ಅಂದ್ಕೊಂಡು. ಆ್ಯಂಡ್ ಈ ಫಿಶ್ ಸಾರು ಇವತ್ತು ಮಾಡಿ ನಾಳೆ ತುಂಬ ಚೆನ್ನಾಗಿರುತ್ತಂತೆ. ಆ್ಯಂಡ್ ಮಧ್ಯಾಹ್ನ ಮಾಡಿ ಸಂಜೆ ತಿಂದರೂ ಚೆನ್ನಾಗಿರುತ್ತಂತೆ. ಅದು ಯಾವುದೋ ಒಂದು ಹೋಟೆಲ್ ಇದೆಯಂತಮ್ಮ, ಅಲ್ಲಿ ಇವತ್ತು ಮಾಡಿಬಿಟ್ಟು ನಾಳೆನೇ ಅಂತ ಕೊಡೋದು. ಉಪ್ಪು ಖಾರ ಚೆನ್ನಾಗಿರುತ್ತೆ. ಇದಕ್ಕೆ ಮುದ್ದೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾರಿಗೆ. ನಮ್ಮ ಮಾವ ಆವಾಗಲೇ 6 ದೋಸೆನೋ 4 ದೋಸೆ ತಿಳ್ಕೊಂಡು ಬಂದರು. ಮೂರು ಅಷ್ಟೇ. ಇದಕ್ಕೀಗ ಏನು ಮಾಡಿದ್ದೀರಾ? ಉಪ್ಪು ಮತ್ತು ಹುಳಿ, ಹುಣಸೆಹಣ್ಣು ನೆನೆಸಿರೋದು. ಹುಣಸೆಹಣ್ಣು ಹುಳಿಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ನೆನೆಸಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ನೋಡಿ ಕಲರ್ ಒಂಥರ ಹುಣಸೆಹಣ್ಣು ಥರ ಇದು ಕಾಣ್ತಿದೆ. ಕೋಕಮ್ ಅಂದರೆ ಏನದು? ಎಲೆನಾ? ಮರಿ ಚಕ್ಕೆ ನಮ್ಮ ಹಣ್ಣರ ತಿನ್ನತ್ತಿಗೆ ಹಣ್ಣ. ಹಾಂ, ಹುಳಿಗೋಸ್ಕರ ಇದು ಹಾಕೊಳ್ಳೋದು ಟೇಸ್ಟ್ ಮತ್ತೆ. ಅದು ಕುದಿ ಬಂದಮೇಲೆ ಫಿಶ್ ಹಾಕೋದಾ? ಈ ತಲೆ ಗುಂಡೆಗಳು ಇದು ನಮ್ಮ ಅತ್ತೆಗೆ ಇಷ್ಟ ಅಂತ ಮಾಡ್ಕೊಳ್ತಾ ಇದ್ದಾರೆ. ಅತ್ತೆಗಿಷ್ಟ ಅಂತ ಇದರಲ್ಲಿ ಒಂದೇ ಒಂದು ಪೀಸ್ ಇದು ಹಾಕೊಳ್ಳೋದು. ಈಗಿದೆ ಎಷ್ಟೊತ್ತು ಕುದಿಬೇಕು? ಒಂದು ಕುದಿ ಬಂದರೆ ಸಾಕು. ಸ್ವಲ್ಪ ಮಸಾಲೆ ಹೋಗ್ಬೇಕು. ಹಾಂ, ಅದೇ ಮೇಲ್ಗಡೆ ಎಣ್ಣೆ ತೇಲ್ ಬರೋ ತನಕನೂ ಕುದಿಸೋದು. ಅಪ್ಪು ಅವ್ರು ಒಬ್ಬರನ್ನೇ ಇವತ್ತು ಸ್ಕೂಲ್ಗೆ ಹೋಗಿದ್ದು. ಎಕ್ಸಾಮ್ ಇತ್ತು ಅಂದ್ಬಿಟ್ಟು. ಯಾವ ಸಬ್ಜೆಕ್ಟ್? ಹಿಂದಿ. ಹಿಂದಿ ಸೂಪರ್ ಈಸಿ ಇತ್ತಂತೆ. ನಮ್ಮ ಸಾನು ಥರ ಹೇಳ್ತಾವನೆ ಇವನು. ಎಲ್ಲ ರಿಸಲ್ಟ್ ಬಂದಾಗಲೇ ಗೊತ್ತಾಗತ್ತೆ. ಡೊಳ್ಳು ಹೊಟ್ಟೆ. ಈಗ ಏನಾಗಿದೆ, ಚಿಕನ್ ಸಾರು ಕ್ಯಾನ್ಸಲ್ ಆಯಿತಾ, ಫಿಶ್ ಸಾರು ಬಂತಾ. ಅದಾದಮೇಲೆ ನಾನು ಇದು ತಂದೂರಿ ಮಸಾಲ ಹಾಕ್ತಾ ಇದ್ದೆ. ಗರಂ ಮಸಾಲ ಇಲ್ಲ. ನಾನು ರಾಜೇಶ್ ಹೇಳೋದಕ್ಕೆ ತಂದು ಕೊಡ್ತೀನಿ ಅಂದಿದ್ದಾರೆ. ಅವ್ರು ಸಿಟಿಗೆ ಹೋಗ್ಬೇಕು ಇಲ್ಲಿಂದ. ಅದೇನು ಮಾಡ್ತಾರೆ ಗೊತ್ತಿಲ್ಲ. ಅದು ಬಿಟ್ಟರೆ ಮಟನ್ನು ನಾನು ಜಾಸ್ತಿ ಮಾಡೋದಿಲ್ವಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂದರೆ ಮಸಾಲೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕು, ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಪ್ರಿಯಾ ಮಾಡಿದ್ಲು. ಇಲ್ಲಿ ಮಟನ್ ಒಗ್ಗರಣೆಗಿದೆ. ಇಲ್ಲಿ ಒಂದು ರೌಂಡ್ ಖಾಲಿಯಾಗಿದೆ, ಅದು ಖೈಮಾ. ನಾನು ಖೈಮಾ ಮಾಡ್ತೀನಿ, ಬಟ್ ಸಾರು ನನಗೆ ಇವ್ರ ಟೇಸ್ಟ್ಗೆ ಸ್ವಲ್ಪ ಬೇರೆ, ಅದು ಮಾಡೋಕ್ಕೆ ಬರಲ್ಲ. ಸೊ ದಟ್ ಈಸ್ ಪ್ರಿಯಾಸ್ ಡಿಪಾರ್ಟ್ಮೆಂಟ್ ಮಟನ್. ಇದು ಫ್ರೈ ಆಗಿದೆ. ಇದನ್ನ ಇದೆಯಾ ಆಫ್ ಮಾಡೋದ? ಸೊ ದಿಸ್ ಇಸ್ ಡನ್. ರಾಜೇಶ್ ಹೇಳ್ತಾ ಇದ್ರು ಇದನ್ನ ಸಾರಿಗೆ ಹಾಕಬೇಡಿ, ಹಾಗೆ ತಿನ್ನೋಣ ಅಂತ. ನಾಳೆ ರಜಾನ? ಆಮೇಲೆ ನಾಳಿದ್ದು ಯಾವುದು? ಸ್ಯಾಟರ್ಡೆ. ಮಂಡೇ ಸಂಡೇ ಮಾಮೂಲಿ ರಜಾ. ಮಂಡೇ ಇನ್ನು 2 ಐತೆ, ಒಂದೇ ದಿನ. ಡ್ರಾಯಿಂಗ್ ಮತ್ತು GK, ಆಮೇಲೆ ರಜಾ. ನಾನು ಈಗ 2 ತಿಂದ್ರೆ ಆಮೇಲೆ ಊಟ ಮಾಡಬೇಕಾದ್ರೆ ಬೇರೆ ಡಿಶ್ಶು, ಫಿಶ್ ತಿನ್ನು. ಆಮೇಲೆ ರಜಾ 28 ಇಂದ. ರಜಾ. ನಾನು ನಿಮ್ಮ ಹತ್ರ 27 26ಗೆ ಬಂದ್ಬಿಡ. GK ಮತ್ತೆ ನಾನೇನು ಮಾಡಲಿ? ಅಲ್ಲಿ ನೋಡು, ಭಯಪಪ್ಪಂಗೆ ನೆಟ್ಟೆ ಸಿಗ್ತಾ ಇಲ್ಲ ವರ್ಕ್ ಮಾಡೋದಕ್ಕೆ. ವೈಫೈ ಐತೆ, ವೈಫೈಯಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಸಾಕಾಗ್ತಾ ಇಲ್ಲ ಅವ್ರಿಗೆ. ನಂದು ಅಳ್ತಾ ಇದೆ, ಅವ್ರದ್ದು ಅಳ್ತಾ ಇದೆ.
ರಾಜೇಶ್ ರಜಾ ಹಾಕಿದಾರಾ ಅಂತ ಕೇಳ್ತಾ ಇದ್ರಿ. ರಾಜೇಶ್ ಅವ್ರು ರಜಾ ಹಾಕಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಇಲ್ಲಿ ನೆಟ್ ಚೆನ್ನಾಗಿದೆ ಅಂತ ಯಾವಾಗಲೂ ರೋಷನ್ ಹೇಳ್ತಾನೆ ಇರ್ತಿದ್ರು. ಒಂದ್ಸರಿ ಟೆಸ್ಟ್ ಮಾಡಿಬಿಡೋಣ ಅಂತ ಬಂದ್ವಿ. ನಂದು ವಿಡಿಯೋ ಒಂದ್ಸರಿ ಏನೋ ನೆನ್ನೆ ಹಾಕಿದೆ, ಅಪ್ಲೋಡ್ ಆಯಿತು, ಇವತ್ತು ಆಗ್ತಾನೇ ಇಲ್ಲ. ಅಂದರೆ ಇಬ್ಬರು ಯೂಸ್ ಮಾಡ್ತಿದ್ದೀವಲ್ಲ, ಅವ್ರಿಗೆ ಸಾಕಾಗ್ತಾನೇ ಇಲ್ಲ. ನಾನು ಸರ್ಕಸ್ ಮಾಡಿ ಮಾಡಿ ಬಿಟ್ಬಿಟ್ಟು ಬಂದಿದ್ದೀನಿ. ಏರ್ಟೆಲ್ ಅಂತೂ ಸಿಗ್ತಾನೇ ಇಲ್ಲ. ಜಿಯೋ ಟ್ರೈ ಮಾಡಿದೆ, ಏರ್ಟೆಲ್ ಟ್ರೈ ಮಾಡಿದೆ, ಸಿಗ್ತಾ ಇಲ್ಲ. ಈಗ BSNLಗೆ ಸಂಜೆ ತನಕ ರಾತ್ರಿ ತನಕ ಕಾಯಬೇಕು. ನೀನು ಆಗ್ಲಿಂದ ಸರಿಯಾಗಿ ತಿಂದಿಲ್ವಲ್ಲ, ತಿನ್ನು. ಹ್ಞೂ ತಿನ್ನೋಕು. your ಫೇವ್ರೇಟ್ ನೋ. ಆಮೇಲೆ ನೀನು ಮಟನ್ ತಿನ್ನಲ್ಲ ಅಂತ ಗೊತ್ತು. ಇದು ಮತ್ತೆರಡು ಡಿಶಸ್. ಇದು ನಾನು ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಬಟ್ ನಾನು ನಿಮಗೆ ತೋರಿಸ್ಲಿಲ್ಲ. ಬಿಕಾಸ್ ಇದೆಲ್ಲ ನಿಮ್ಗೆ ರೆಗ್ಯುಲರ್ ಆಗಿ ನನ್ನ ವ್ಲಾಗ್ಸಲ್ಲಿ ನೋಡಿರ್ತೀರ. ಫಿಶ್ ಫ್ರೈ ನಾನು ಹೇಗೆ ಮ್ಯಾರಿನೇಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಇದು ಫಿಶ್ಶು, ಇದು ಕಾಟ್ಲಾ ಮೀನಂತೆ, ದಪ್ಪ ದಪ್ಪ ಮುಳ್ಳುಗಳಿರುತ್ತೆ ಅಂತ ಹೇಳಿಬಿಟ್ಟು ತಂದಿದ್ದಾರೆ. ಇದ್ರ ಜೊತೆ ಇನ್ನೂ 2 ವೆರೈಟಿನೂ ಕೂಡ ತಂದಿದ್ದಾರೆ, ಬಟ್ ಅದನ್ನು ಇವತ್ತು ಮಾಡ್ತಾ ಇಲ್ಲ. ಐಟಮ್ಸ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇದು ಮ್ಯಾರಿನೇಟ್ ಮಾಡಿ ಇಟ್ಟು ಈಗ ನನಗೆ ಅಕ್ಕಿ ಹಸಿಟ್ಟಲ್ಲಿ ಜಸ್ಟ್ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡೋದ್ರಿಂದ ಏನಾಗುತ್ತೆ, ಅದು ಖಾರ ಏನು ಹಾಕಿರ್ತೀವೋ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ, ಒಂಥರ ಕೋಟ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದ್ರ ಜೊತೆ ನಾನು ಚಿಕನ್, ಹಿಂದೆ ನೋಡ್ಬೋದು ನೀವು ಬಟ್ಲಲ್ಲಿ ಚಿಕನ್ ಇಟ್ಟಿದ್ದೀನಿ. ಅದು ನಾನು ಮನೆಯಲ್ಲಿ ಕಲ್ಮಿ ಕಬಾಬ್ ಮಾಡ್ತೀನಲ್ವಾ, ಸೇಮ್ ವೇಯಲ್ಲೇ ಇದಕ್ಕೂ ಮ್ಯಾರಿನೇಟ್ ಮಾಡಿರೋದು. ಏನಂದರೆ ಇಲ್ಲಿ ಓವನ್ ಆಗಲಿ OTG ಆಗಲಿ ಇಲ್ಲ, ಬಟ್ ಹಾಗೆ ಒಂದ್ಸರಿ ಟ್ರೈ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ನೋಡಿ ಅಲ್ಲಿ ಪಕ್ಕ ತವಾ ಇಟ್ಟಿದ್ದೀನಿ, ತವಾ ಮೇಲೆ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಈ ಚಿಕನ್ನ ಇಟ್ಟು ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಇವತ್ತಿನ ವ್ಲಾಗ್ ಎಕ್ಸ್ಕ್ಲೂಸಿವ್ಲಿ ಫಾರ್ ನಾನ್ ವೆಜ್ ಲವರ್ಸ್ ಸ್ನೇಹಿತರೆ. ವೆಜ್ ಇದ್ದರೆ ನಿಜವಾಗ್ಲೂ ನಿಮಗೆ ಇದು ನೋಡೋದಕ್ಕೆ ಬೇಜಾರಾಗ್ಬೋದು. ಸೊ ನಾನು ಟೈಟಲಲ್ಲೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಬರೀ ನಾನ್ ವೆಜ್ ಅಂದರೆ ವರ್ಷ ತೊಡ್ಕೊ ಅಂದರೆ ನಮ್ಮ ಮನೇಲಿ ಇದೆ ಅಲ್ವಾ. ನಾವು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಸ್ಪೆಷಲ್ಲಾಗಿ ಜಾಸ್ತಿ ಐಟಮ್ಸ್ ತಂದಿದ್ದಾರೆ ಅಷ್ಟೇ. ಇಲ್ಲಾಂದರೆ ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಲ್ಲಿ ಇಷ್ಟು ಮಾಡೋದಿಲ್ಲ, 1 or 2 ಮಾಡ್ತೀನಿ ಅಷ್ಟೇ. ಸೊ ಇದೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತವಾ ಮೇಲಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. OTG ಇದ್ದರೆ ನೀವು 200 ಡಿಗ್ರಿಯಲ್ಲಿ ಅಥವಾ ಕನ್ವೆನ್ಷನಲ್ಲಿ ಇದ್ರೂ ಕೂಡ ಓವನ್ನು ಅದರಲ್ಲಿ ಕೂಡ ನೀವು ಬೇಕ್ ಮಾಡ್ಬೋದು, ಇದನ್ನು ಗ್ರಿಲ್ ಮಾಡ್ಬೋದು. ಬಟ್ ಇಲ್ಲಿ ಅದೆರಡೂ ಇಲ್ಲ, ಬಟ್ ಸ್ಟಿಲ್ ತಿನ್ನಬೇಕು, ಸಮಥಿಂಗ್ ಡಿಫ್ರೆಂಟ್ ಮಾಡಿಕೊಡೋಣ ಅನ್ನಿಸ್ತು. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸ್ನೇಹಿತರೆ ಅಡುಗೆ ಮಾಡ್ತಿದ್ರಲ್ವ, ಅದಾದಮೇಲೆ ಒಬ್ಬೊಬ್ರಿಗೇನು ದೋಸೆ, ಅನ್ನ ಆ್ಯಂಡ್ ಒಬ್ಬೊಬ್ಬರು ಒಂದೊಂದು ಸಾರಿ ಊಟ ಮಾಡ್ತಾಯಿದ್ವಿ. ಇವತ್ತು ಯಾರಿಗೂ ಅಡುಗೆ ಕುತ್ಕೊಂಡು ಊಟ ಮಾಡಿಲ್ಲ. ನಂದು ಹಾಗೆ ಆಯಿತು, ಹೊಟ್ಟೆ ಹಸಿತಾಯಿತು, ತಿಂದಿದ್ದು ಜಾಸ್ತಿ ಆಯಿತು ಏನೋ, ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ದು ಬಂದೆ, ಎದ್ದ ತಕ್ಷಣವೇ ಅತ್ತೆ ಫಿಶ್ ಫ್ರೈ ಮಾಡು, ಮಕ್ಕಳು ತಿಂತಾರೆ ಅಂತ. ಸೊ ಈಗ ಮಾಡ್ತಾ ಇರೋದು ಇದೇನು ಗೊತ್ತಾ, ಆ್ಯಕ್ಚುಲಿ ಸಣ್ಣ ಮಾಡಿ ಕುಕ್ ಮಾಡೋಂಗಿಲ್ಲ, ಮಾಡಿದ್ರೆ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಾಗ ಗೊಜ್ಜು ರೀತಿ ಆಗುತ್ತೆ. ಸೊ ಸ್ಟವ್ ಮೇಲೆ ಮಾಡಬೇಕಂದ್ರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಓಪನ್ ಈ ಥರ ಬಿಟ್ಬಿಟ್ಟೆ ಮಾಡಬೇಕು. ದಿಸ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಯು ಕ್ಯಾನ್ ಸಿ ಕಿಚನಲ್ಲಿ ಬಂದು ಚೇರ್ ಇಟ್ಕೊಂಡು ಕುಕ್ ಮಾಡ್ತಾಯಿದ್ದೀನಿ. ಯಾರಾದರೂ ಬಂದರೆ ನಿಜವಾಗ್ಲೂ ನಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಕಾಲು ನೋವುತ್ತೆ ನನಗೆ. ಆಲ್ರೆಡಿ ಕಾಲು ನೋವ್ತಾ ಇದೆ, ಅದಕ್ಕೆ ಹೋಗಿ ಮಲ್ಕೊಂಡಿದ್ದು ನಾನು. ಅದ್ರ ಜೊತೆ ಬೆನ್ನು ನೋವು ಶುರು ಆಗುತ್ತೆ ನನಗೆ. ಬೆನ್ನು ನೋವು ಶುರು ಆದರೆ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ಡೂ ದಿಸ್. ಘಾಟ್ ಬರ್ತಾ ಇದೆ ಅಂದರೆ ಫಿಶ್ಶು ಒಂದು ಕಡೆ ಫ್ರೈ ಆಗಿದೆ. ಫುಲ್ಲಿ ಫ್ರೈ. ಇದು ಮಾತ್ರ ಸ್ವಲ್ಪ ಓಪನ್ ಬಿಟ್ಟು ಮುಚ್ಚಿದ್ದೆ. ಸೊ ನೋಡಿ ಈ ಥರ ಮುಚ್ಚಿದ್ದೀನಿ. ಇದನ್ನು ಸಣ್ಣ ಮಾಡಿದ್ದೀನಿ ಫ್ರೈ ಆಗಲಿ ಅಂಥೇಳಿ. ಈಗ ಇದನ್ನು ತಿರುಗಿಸೋಣ. ನೋಡಿ ಎಣ್ಣೆ ಫುಲ್ಲು ಎಳ್ಕೊಂಡಿದೆ. ಅದು ಒಂಥರ ಬ್ಲ್ಯಾಕ್ ಆಗಿ ಬಂದಿದೆ ಅಲ್ವಾ, ಅದು ಮಸಾಲೆ ಆ ಥರ ಡ್ರೈ ಆಗಿಬಿಟ್ಟು ಆ ಕಲರಿಗೆ ಟರ್ನ್ ಆಗಿರೋದು. ಬಟ್ ಸ್ಟಿಲ್ ಅದು ತುಂಬ ಚೆನ್ನಾಗಿರುತ್ತೆ. ಈ ಥರ ಬಂದಾಗಲೇ ಅದು ಚೆನ್ನಾಗಿರೋದು ತಿನ್ನೋದಕ್ಕೆ. ಸೊ ಇವತ್ತಿನ ಎಕ್ಸ್ಕ್ಲೂಸಿವ್ ನಾನ್ ವೆಜ್ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ.
ಸಿಗೋಣ ಮುಂದಿನ ವೀಡಿಯೋಲಿ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಆ್ಯಕ್ಚುಲಿ ಇವತ್ತು ಈ ತಂದೂರಿ ಬದಲು ಗ್ರೀನ್ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಎಣ್ಣೆದು ಬೇಡ, ಫಿಶ್ಶು ಎಣ್ಣೆಲಿ ಮಾಡಬೇಕು, ಕೈಮಾ ಕೂಡ ಎಣ್ಣೆಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿದೆ. ಸೊ ಅದನ್ನು ಮುಂದೆ ಯಾವಾಗಲಾದರೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.